ವಿಘ್ನರಾಜ ವಿಘ್ನರಾಜ ನಮೋ ನಮೋ ವಿಘ್ನರಾಜ ವಿಘ್ನರಾಜ ನಮೋ ನಮೋ ವಿಘ್ನರಾಜ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓ ನಮೋ ನಮೋ ವಿಘ್ನರಾಜ ಏನಿದು ಮುರಳಿಯ ಗಾನ ಏನಿದು ಮುರಳಿಯ ಗಾನ ಹೃದಯವ ದಣಿವ ಅಮೃತ ಪಾನ ಹೃದಯವ ದಣಿವ ಅಮೃತ ಪಾನ ಏನಿದು ಮುರಳಿಯ ಗಾನ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ರಾಧ ಎಲ್ಲಿ ಹಲೋ ಕೃಷ್ಣ 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 ಎತ್ತಡ ಮಾಮರ ಎತ್ತಡ ಕೋಗಿಲೆ ಎತ್ತಡ ರಾಧ ಎಲ್ಲಿ ಹಲೋ ಕೃಷ್ಣ ಸತ್ಯ ಸಾಕ್ಷಿಯ ನಾದುಡೆ ಮಾಧವ ಸತ್ಯ ಸಾಕ್ಷಿಯವನಾದುಡೆ ಮಾಧವ ಈ ಕ್ಷಣವೇ ಎನ್ನೆಡೆಗೆ ಬರುವ ಈ ಕ್ಷಣವೇ ಎನ್ನೆಡೆಗೆ ಬರುವ
ಮನದಲ್ಲಿ ಮೋಹನ ಮುರಳಿಯ ಗಾನವಾಹಿನಿ ಬಾಮಿನಿ ರುಕ್ಮಿಣಿ ಬಾಯನ್ನ ಮನವಿನಿ ಮೋಹನ ಮುರಳಿಯ ಗಾನವಾಹಿನಿ ಮೃದು ಮಧುರಾಗದ ಸುಮಧುರ ಭಾಷಿಣಿ ಮೃದು ಮಧುರಾಗದ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹದಾನಂದರು ಮಾಧವ ಹೃದಯ ಮಹದಾನಂದರು ಬಾಮಿನಿ ರುಕ್ಮಿಣಿ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ನವಸಿರಿ ಸುರಚಿರ ನವರಾಗಲೀಲಾ ನವಸಿರಿ ಸುರಚಿರ ನವರಾಗಲೀಲ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಬಾಮಿನಿ ರುಕ್ಮಿಣಿ ಸ್ವಂ ರುಕ್ಮಿಣಿ ಕೃಷ್ಣ ರಾಧಿಕಾಪತಿ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ जय जनार्दन कृष्ण राधिकापते जन विमोचना कृष्ण जन्म मोचना कृष्ण वैष्णवाकृते
ದ್ವಾರಕಿಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಉಪಪ್ಲಾವ್ಯ ನಗರಕ್ಕೆ ಹಿಂತಿರುಗಿರುವುದು ಸರಿಯಷ್ಟೇ. ಯುಧಿಷ್ಠಿರನು ತಮ್ಮ ಕುಲ ಪುರೋಹಿತರಾದ ದೌಮ್ಯರನ್ನು ತನಗೆ ಬರಬೇಕಾದ ಅರ್ಧ ರಾಜ್ಯ ಭಾಗವನ್ನು ಪುನಃ ಕೊಡುವಂತೆ ಕೇಳಲು ದುರ್ಯೋಧನನ ಬಳಿಗೆ ಸಂಧಿಗಾಗಿ ಕಳುಹಿಸಿದನು. ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲ್ಲ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹೌದು ದೇವಿ. ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿನ್ನೂ ಕಳೆದು ಹೋದವು. ಗೋಪಿಕಾಂಗನೇಯರ ಕಟಾಕ್ಷ ಚಂದ್ರಿಕೆಯಿಂದ ತ್ವಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಅರೆಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ. ರುಕ್ಮಿಣಿ, ಸ್ವಾಮಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಆದರೆ ಮುಂದಿನ ಯುದ್ಧದಲ್ಲಿ ನಾನು ನಿರಸ್ತ್ರನು, ಆಯುಧಗಳನ್ನು ಪಿಡಿದು ಯಾರ ಪಕ್ಷ ವಹಿಸಿ ಕಾದಾಡುವುದಿಲ್ಲ ಎಂದು ಪ್ರತಿಜ್ಞೆಯನ್ನು ಮಾಡಿರುವೆನು. ಹಾಗಾದರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಈ ನಿಮ್ಮ ರಾಜನೀತಿ ಕೌಶಲವನ್ನು ನಾನೀಗ ತಿಳಿದೆನು. ಆದರೆ ಇದು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸ್ಯದ ಸಮಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮೊದಲು ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿರುವರು. ಕಂಸ, ಶಿಶುಪಾಲಾದಿ ಅಸಂಖ್ಯಾತ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡೆದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಮುಂದಿನ ಯುದ್ಧವು ಪ್ರಾರಂಭವಾದಾಗ ಇವೆರಡಕ್ಕಿಂತಲೂ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜಗತ್ತು ನೋಡುವುದು. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಆದರೆ ಮುಂದಿನ ಯುದ್ಧ ಸೂತ್ರವು ನನ್ನ ಕೈಯಲ್ಲಿದೆ. ರುಕ್ಮಿಣಿ, ಸ್ವಾಮಿ, ಇಹ ದರ್ಪಾಂಧ ಕ್ಷತ್ರಿಯರನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಮಾನವನ ಪೌರುಷದ ಪರಮಾವಧಿ ಎಂದು ಜಗತ್ತು ಈಗ ತಿಳಿದಿರುವುದು. ಆದರೆ ನಾನು ಆ ಅಜ್ಞಾನವನ್ನು ಅರಸಿ ಮಾನವನ ಆತ್ಮಶಕ್ತಿಯೇ ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠ ಏರಬಲ್ಲದು ಎಂಬುದನ್ನು ಈ ಜಗತ್ತಿಗೆ ತೋರುವೆನು. ಸತ್ಯದ ಚಿರಪ್ರಕಾಶದಿಂದ ರುಕ್ಮಿಣಿ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರದ ರಕ್ತದ ಪ್ರಳಯದಲ್ಲಿಯೂ ಸಹ ನನ್ನ ಕೈಗಳು ಪ್ರಿಯೇ ಸ್ವಚ್ಛ ಹಿಮದ ಮಣಿಗಳಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವಿಯಂತೆ. ಸ್ವಾಮಿ, ಸಮರವೋ 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 ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯದಲ್ಲದ ಉಳಿಸುವೆ ಜಗವಿ ಸಮರವೋ ಸಮರವೋ. ಸ್ವಾಮಿ,
ಶಿಕ್ಷಕ ದೇಶ ರಕ್ಷಕ ಲೋಕಪಾಲಕನು ನಾನೆನಿಸಿ ದುಷ್ಟ ಶಿಕ್ಷಕ ದೇಶ ರಕ್ಷಕ ಲೋಕಪಾಲಕನು ನಾನೆನಿಸಿ ದರ ಕಾಯ್ದು ಪೊರವೆ ಜನರ ಈ ಚಿಂತನೆ ಚಿಂತನೆ. ಸ್ವಾಮಿ, ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೆ ಏನು ಪ್ರಿಯ? ರುಕ್ಮಿಣಿ, ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ ಹಾಗೂ ನನ್ನ ನಿರಂತರ ಪರಿಶ್ರಮದ ಸವಿಗನಸು. ರುಕ್ಮಿಣಿ, ಸ್ವಾಮಿ, ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು ಪ್ರೇಯಸಿ. ಅದಕ್ಕಾಗಿಯೇ ಅಸಂಖ್ಯಾತ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡೆದನಾದರೂ ಆ ನನ್ನ ಕನಸು ನನಸಾಗಲಿಲ್ಲ. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಸಂಹಾರ ಮಾಡುವುದು. ಸ್ವಾಮಿ, ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ, ಓ ಬಾರೆ ಪ್ರೇಮ ನಾಯಕಿ. ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ, ಓ ಬಾರೆ ಪ್ರೇಮ ನಾಯಕಿ. ಸುರ ಕಿನ್ನರ ಲೋಕ ಕಣ್ಣಿಗೆ ನಾಚುವ, ಸುರ ಕಿನ್ನರ ಲೋಕ ಕಣ್ಣಿಗೆ ನಾಚುವ, ಬಿಂಕದ ಚೆಲುವೆನಿ ಭಿನ್ನಾಣದಾಗಿ. ಸುರ ಕಿನ್ನರ ಲೋಕ ಕಣ್ಣಿಗೆ ನಾಚುವ, ಬಿಂಕದ ಚೆಲುವೆನಿ ಭಿನ್ನಾಣದಾಗಿ. ಕಾವ್ಯ ಕಥನಗಳ ನಾಟ್ಯ ಗಮಕಗಳ, ಕಾವ್ಯ ಕಥನಗಳ ನಾಟ್ಯ ಗಮಕಗಳ ಒಡತಿ ನೀನಲ್ಲವೇ ಹಂದಗಾತಿ, ಓ ಚಂದಗಾತಿ, ಒಡತಿ ನೀನಲ್ಲವೇ ಹಂದಗಾತಿ, ಓ ಚಂದಗಾತಿ. ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ, ಓ ಬಾರೆ ಪ್ರೇಮ ನಾಯಕಿ. ಪ್ರೇಮದ ಸೌರಭವ ಸೂಸುತ್ತ ಬಂದವಳೆ, ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂತವಳೆ. ಪ್ರೇಮದ ಸೌರಭವ ಸೂಸುತ್ತ ಬಂದವಳೆ, ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂತವಳೆ. ಕೋಟಿ ತಾರೆಗಳ ಮಿಂಚಿದು ನೀ ಮಿಗಿಲು, ಕೋಟಿ ತಾರೆಗಳ ಮಿಂಚಿದು ನೀ ಮಿಗಿಲು. ರಾಗವಾಗಿ ನೀ ಬೆರೆಯೇ ಪ್ರೇಮ ಸುದಯಳು, ನನ್ನ ಪ್ರೇಮ ಸುದಯಳು. ರಾಗವಾಗಿ ನೀ ಬೆರೆಯೇ ಪ್ರೇಮ ಸುದಯಳು, ನನ್ನ ಪ್ರೇಮ ಸುದಯಳು. ಬಾರೆ ಇಂದು ಮುಗಿ ಕೃಷ್ಣನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ, ಬಾರೆ ಪ್ರೇಮ ನಾಯಕಿ. ನೀನಿನ್ನು ಹೊರಟು ಪ್ರೇಯಸಿ. ಓ
ದುರ್ಯೋಧನ ಬರಲಿ ಬರಲಿ. ಓ, ನನ್ನ ಪ್ರಾಣಸಖ ಅರ್ಜುನ ಬರಲಿ ಬರಲಿ. ರುಕ್ಮಿಣಿ, ಸ್ವಾಮಿ, ನೀನಿನ್ನು ಹೊರಡು ಪ್ರೇಯಸಿ. ನಾನು ಕ್ಷಣಕಾಲ ವಿಶ್ರಮಿಸುವೆನು. ಪುನಃ ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಮುಂದಿನ ಯುದ್ಧ ಅಥವಾ ಶಾಂತಿಯ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದು. ಹಾಗೆ ಆಗಲಿ ಸ್ವಾಮಿ. ಪರಮಾತ್ಮನೇ ನೀನು ಭವರೋಗ ವೈದ್ಯ ಭಕ್ತರ ನಿಧಿಯೇ ಸ್ವಾಮಿ. ಪರಮಾತ್ಮನೇ ನೀನು ಭವರೋಗ ವೈದ್ಯ ಭಕ್ತರ ನಿಧಿಯೇ ಭವರೋಗ ವೈದ್ಯ ಭಕ್ತರ ನಿಧಿಯೇ ಪವಡಿಸು ಪರಮಾತ್ಮನೇ ದೇವಾ. ಇಂದ್ರಮಾಣಿಕ್ಯಮಯ ಮಂಟಪದ ಚಂದ ಚಂದದ ತಾಣ ದೀವಿಗೆ ಹೊಳೆ ಚಂದ ಚಂದದ ತಾಣ ದೀವಿಗೆ ಹೊಳೆ ಸಿಂಧು ಶಯನ ಅರವಿಂದಲೋಚನ ಸಿಂಧು ಶಯನ ಅರವಿಂದಲೋಚನ ಪವಡಿಸು ಪರಮಾತ್ಮನೇ ನೀನು ಭವರೋಗ ವೈದ್ಯ ಭಕ್ತರ ನಿಧಿಯೇ ಭವರೋಗ ವೈದ್ಯ ಭಕ್ತರ ನಿಧಿಯೇ ಪವಡಿಸು ಪರಮಾತ್ಮನೇ ದೇವಾ. ಸ್ವಾಮಿಯು ನಿದ್ರಿಸಿದಂತೆ ತೋರುತ್ತಿಲ್ಲ. ನಾನು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುವೆನು.
ನೀರಜಮಾಲನ ನಿಜ ಗುಣಶೀಲನ ನೀರಜಮಾಲನ ನಿಜ ಗುಣಶೀಲನ ಪರಮ ಕೃಪಾಲಿತ್ಯ ಮಾನುತ ನಡಗೆ ಪರಮ ಕೃಪಾಲಿತ್ಯ ಮಾನುತ ನಡಗೆ ಸಾರಯ್ಯ ನೀ ಬರ್ತಲೆ ಸಾರಯ್ಯ ನೀ ಬರ್ತಲೆ ಪಾಂಡವ ವಿಜಯ ನಂದ ವಿನೋದ ಕೃಷ್ಣ ಪಾಂಡವ ವಿಜಯ ನಂದ ವಿನೋದ ಗುಂಡಲರಿ ಪುತರ ಸನ್ನುತ ನಡಗೆ ಕುಳ್ಳಲರಿ ಪುತರ ಸನ್ನುತ ನಡಗೆ ವಿಜಯವ ಸಾಧಿಪ ಮುರಳಿಯ ದರೆಗೆ ವಿಜಯವ ಸಾಧಿಪ ಮುರಳಿಯ ದರೆಗೆ ಸಾರಯ್ಯ ನೀ ಪ್ರಾರ್ಥನೆ ಸಾರಯ್ಯ ನೀ ಪ್ರಾರ್ಥನೆ ಸಹೋದರ ಪಾರ್ಥ, ಅಣ್ಣ ಧರ್ಮನಂದನ, ಹಾ ಕೌರವರು ನನಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವುದಿಲ್ಲ, ಯುದ್ಧ ಮುಖದಿಂದ ತೆಗೆದುಕೊಳ್ಳಬೇಕು ಎಂದು ಹೇಳಿದ ಬಳಿಕ ಈ ದಿನ ದುರ್ಯೋಧನು ಶ್ರೀ ವಾಸುದೇವನ ಸಹಾಯವನ್ನು ಬೇಡಲು ದ್ವಾರಕೆಗೆ ಹೋದನಂತೆ. ಆದ್ದರಿಂದ ಯುದ್ಧವು ಸಾಮಾನ್ಯದಾದಿತ್ತಲ್ಲ. ಇದನ್ನು ಕುರಿತು ಯಾರೊಡನೆ ಆಲಿಸಲು ಪ್ರಯೋಜನವಿಲ್ಲದಾಯಿತು. ಆದ್ದರಿಂದ ನಮಗೆ ಹಿತವನ್ನು ಬಯಸುವಂತರಾಗಿ ಸರ್ವತಂತ್ರಾಮಿಯಾದ ನಮ್ಮನ್ನು ಕಾಪಾಡುವುದು ಶ್ರೀಕೃಷ್ಣ ಪರಮಾತ್ಮನಲ್ಲದೆ ಮತ್ಯಾರಿರೋರು. ನಿರುತ ಪಾಲಿಪತಾತ ಗೋಪಾಲ ಕೃಷ್ಣ ನಿರುತ ಪಾಲಿಪತಾತ ಗೋಪಾಲ ಕೃಷ್ಣ ಪಾಂಡುಕುಲದ ಭವಬಂಧುವೇ ನಮ ಪ್ರಾಣಾಧಾರ ಮಂಗಳಾಂಗ ಅಭಯದಾತನು ಕಂಡು ಬಾ ವಿಜಯ ವಿಜಯ ಸೋದರ ಅಣ್ಣ, ಆದ್ದರಿಂದ ನೀನು ಈ ದಿನ ದ್ವಾರಕೆಗೆ ಹೋಗಿ ಶ್ರೀ ವಾಸುದೇವನ ಸಹಾಯವನ್ನು ಪಡೆದು ಬಾ ಪಾರ್ಥ. ಅಣ್ಣ, ತಾವು ಹೇಳಿದ ಹಾಗೆ ನಾನು ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದು ಬರುತ್ತೇನೆ. ನನ್ನನ್ನು ಆಶೀರ್ವದಿಸಿ ಹೋಗಿ ಬಾ ಕಳಿಸಿ. ಪಾರ್ಥ, ನೆನದ ಕಾರ್ಯ ಸಿದ್ಧಿಯಾಗಲಿ. ಪ್ರಿಯ ಸಖನನ್ನು ನೋಡುವ ಭಾಗ್ಯಕ್ಕಿಂತ ನನಗೆ ಇನ್ನೇನಾಗಬೇಕಾಗಿದೆ? ಸದಾ ಹರಿನಾಮ ಸಂಕೀರ್ತನೆಯನ್ನು ಪಾಡುವ ಈ ಪ್ರಾರ್ಥನಾ ಸರ್ವಸ್ವವು ಶ್ರೀಕೃಷ್ಣ ಪರಮಾತ್ಮನೇ ಅಲ್ಲವೇ? ಹೇ ಲೋಕಬಾಂಧವ, ಪಾಹಿ ಮಾಂ ಪಾಹಿ ಮಾಂ ಪಾಹಿ. ಹೇ ಕೃಷ್ಣ ಮಾಧವ ಮಧುಸೂದನ ದರ್ಶನವಾನಿ ತೋರಯ
ದೇವಾ ದರ್ಶನವಾನಿ ತೋರಯ. ದರ್ಶನವಾನಿ ತೋರಯ ದೇವಾ ದರ್ಶನವಾನಿ ತೋರಯ. ಪಾಂಡವರೈವರ ಪ್ರಾಣವು ನೀನು ಕೃಷ್ಣ. ಶ್ರೀಹರಿ ಪಾಂಡವರೈವರ ಪ್ರಾಣವು ನೀನು, ಪಾಂಡವರೈವರ ಪ್ರಾಣವು ನೀನು. ಪರಮ ದಯಾಕರ ಕೊಡು ಎನಗ ಭಯವ. ಪರಮ ದಯಾಕರ ಕೊಡು ಎನಗ ಭಯವ. ದೇವವು ನೀನೆಂದು ನಂಬಿದೆನಯ್ಯ. ಜೀವವು ನೀನೆಂದು ನಂಬಿದೆನಯ್ಯ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ದರ್ಶನವಾನಿ ತೋರಯ ದೇವಾ ದರ್ಶನವಾನಿ ತೋರಯ. ಅರಣ್ಯವಾಸವ ಜ್ಞಾನುದಾರದೆ. ಅರಣ್ಯವಾಸ ಅವರ ಜ್ಞಾನುದಾರಗೆ. ಆನಂದದಿ ನಾವು ಬಡದೆವು ದೇವಾ. ದೇವಾ ದೇವಾ ಆನಂದದಿ ನಾವು ಪಡೆದೆವು ದೇವ. ಪಾಮರರಾದ ಪಾಂಡವರಿಗೇನೆ. ಪಾಮರರಾದ ಪಾಂಡವರಿಗೇನೆ. ಧನ್ಮಯಿ ರಾಜವ ಕರಗಿದೋ ದೇವ. ಧನ್ಮಯಿ ರಾಜವ ಕರಗಿದೋ ದೇವ. ಕರುಣಾಳು ಕೃಪೆ ತೋರಿ ಕೈ ಕರೆದು ಹರಿಯೇ. ಕರುಣಾಳು ಕೃಪೆ ತೋರಿ ಕೈ ಕರೆದು ಹರಿಯೇ. ದರ್ಶನವಾನಿ ತೋರಯ ದೇವಾ ದರ್ಶನವಾನಿ ತೋರಯ. ಕೃಷ್ಣ ಶ್ರೀಹರಿ ನೋಡಲಿದು ಸಂಭ್ರಮ ಯದುವರನ ವರವರನ. ಯದುವರನ ವರವರನ ಪಡೆದು ಮೆರೆವ ಸುದಿನ. ನೋಡಲಿದು ಸಂಭ್ರಮ. ಚಿತ್ರ ವಿಚಿತ್ರ ಎತ್ತಿದ ಕಂಬಗಳು. ಚಿತ್ರ ವಿಚಿತ್ರದಿ ಕೆತ್ತಿದ ಕಂಬಗಳು ತಳತಳಿಸಿರ್ಪುದು ಮನಕಿ ಭವನ. ಕೃಷ್ಣನ ಅರಮನೆ ನನಗೆ ಸಾಟಿಯೇ. ಕೃಷ್ಣನ ಅರಮನೆ ನನಗೆ ಸಾಟಿಯೇ. ಸಾಧು ಸತ್ಪುರುಷರ ಸಾಧಿಕ ಸಮಬಲ. ನೋಡಲಿದು ಸಂಭ್ರಮ ನೋಡಲಿದು ಸಂಭ್ರಮ.
ಏನೀ ಭವನದ ವೈಭವ, ಏನೀ ಭವನದ ಶೃಂಗಾರ. ಬಳಲಿ ಬಂದ ಬಂಧುಗಳಿಗೆ ಭಾಗ್ಯದ ಬಾಗಿಲನ್ನು ಬಿಚ್ಚಿ ಬೆಳಗುಗೊಳಿಸುತ್ತಿದೆ ಈ ಸುಂದರ ಭವನ. ಏನೀ ಕಂಬಸಾಲುಗಳ ನಿರ್ಮಾಣ, ಯಾವ ಶಿಲ್ಪಿಯ ಕೆತ್ತನೆಯ ಕೈಚಾತುರ್ಯವೋ ಕಾಣೆನಲ್ಲ. ಅಮರವಾಗಿರುವುದಲ್ಲ, ಅತಿಶಯವಾಗಿರುವುದಲ್ಲ. ಜೀವಕಣ ಪ್ರಪೂರಿತ ಶಿಲ್ಪನಾ ಪ್ರದರ್ಶನಗಳು, ಅನನ್ಯ ಕಲ್ಪನಾನಂತ ವೈಭವಪೇತವಾದ ಈ ಶಯನ ಮಂದಿರವನ್ನು ವರ್ಣಿಸಲು ಅಸದಳ. ಆ ಸಹಸ್ರಪಣಿತನಾದ ನಾಗರಾಜನಿಗೂ ಸಾಧ್ಯವಿಲ್ಲೆಂಬ ಮಾತು ನಿಶ್ಚಯ. ನವಖಂಡ ಮಂಡಲಾಧೀಶನು, ಆಗರ್ಭ ಶ್ರೀಮಂತನು, ಸಾಮಂತನೋಚಿದ ದಿವ್ಯ ಸಾರ್ವಭೌಮನು, ನಿರಂತರ ಕೈವರ್ಜನ ಸಂಸ್ಥಾ ಪಾರಂಗತನಾದ ನಾನು ನನಗಿಲ್ಲದ ಇಂತಹ ವೈಭವಪೇತವಾದ ಭವನವನ್ನು ಕೃಷ್ಣನ ಪಡೆದಿರುವ ಅಸಂಭವ, ಅಸಂಭವ. ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ಈ ಸುಯೋಧನ ಅಂತಃಪುರಕ್ಕಿಂತಲೂ ಶೋಭಾಯಮಾನವೇ ಇಲ್ಲ, 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 ಅದೆಂದಿಗೂ. ಎಂತಹ ನಿಶ್ಚಿಂತ ಪುರುಷನ ಯಾಯುವ, ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅಣ್ಣನಾದ ಬಲರಾಮನಿಗೊಪ್ಪಿಸಿ ಈತನು ಮಾತ ಸುಖ ನಿದ್ರೆಯಲ್ಲಿ ತಲೆನಾಗಿರುವ ಅದು ಈ ಮಧ್ಯಾಹ್ನ ವೇಳೆಯಲ್ಲಿ. ಈ ಮಧ್ಯಾಹ್ನ ವೇಳೆಯಲ್ಲಿ ಇಷ್ಟೊಂದು ಮೈಮರೆತು ಮಲಗಿರುವುದಕ್ಕೆ ಇನ್ನಲೇ ರಹಸ್ಯವಿರಬೇಕು. ಆದರೂ ಕಾರ್ಯಮಗ್ನಾಗಿ ಬಂದಿರತಕ್ಕಂಥ ನಾನು ಇದನ್ನೆಲ್ಲ ಯೋಚಿಸತಕ್ಕದ್ದು ನನ್ನಂತವರಿಗೆ ತಕ್ಕ ಮರ್ಯಾದೆಯೇ ಇಲ್ಲ. ಇರಲಿ, ಎಚ್ಚರಗೊಳ್ಳುವ ತನಕ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋದೆ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವ ಗೌರವ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ.
ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಕರದೋಳ್ಗಧೆಯಂ ಹಿಡಿದಿಹ ತೀರ ಶರೀರವು ಮದಿಸಿದ ಹುಲಿಯಾಕಾರ ಕರದೋಳ್ಗದೆಯಂ ಹಿಡಿದಿಹ ತೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ಸುಯೋಧನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸುಸ್ವಾಗತ ಗುರು ಸಾರ್ವಭೌಮರಿಗೆ ಸ್ವಾಗತ ಸುಸ್ವಾಗತ ಗುರು ಸಾರ್ವಭೌಮರಿಗೆ ಗುರು ಸಾರ್ವಭೌಮರಿಗೆ ಸಕಲ ಸಾಮ್ರಾಜ್ಯ ದುರಂಧರ ಧೀರ ಸುಯೋಧನ ಸಾರ್ವಭೌಮನೆಂದೆನಿಸಿ ಈ ಗೊಲನ ಪಾದದಡಿಯಲ್ಲಿ ಕುಳಿತಿರಲ್ ಚೆಚೆ ನಗದಿಕರೇ ಎನ್ನ ಸರಿರಾಜರಲ್ಲ ಶೀಘ್ರದಲ್ಲಿ ಸೇರುವೆನೋ ಶಿರದ ಬಳಿಗೆ ದೇಹಕ್ಕೆ ಶ್ರೇಷ್ಠ ಭಾಗವೆನಿಸಿರುವ ಶಿರೋಸ್ಥಾನದಲ್ಲಿರುವ ಉಚ್ಚಸ್ಥಾನವೇ ನನಗೆ ಸಮುಚಿತವಾದ ಸ್ಥಾನ.
ಆಲಿಸಯ್ಯ ಕೇಶವ ನಿನ್ನಯ ನಾಮಾಮೃತವ ಕೇಶವ ನಿನ್ನಯ ನಾಮಾಮೃತವ ನೆನೆಯುತ್ತೆ ನಲಿಯುತ್ತೆ ಈ ನನ್ನ ಜೀವ ನೆನೆಯುತ್ತೆ ನಲಿಯುತ್ತೆ ಈ ನನ್ನ ಜೀವ ಎಂದಿಗೆ ಜನ ನೀಡುವೆ ತಂದೆ ಎಂದಿಗೆ ಜನ ನೀಡುವೆ ತಂದೆ ನಿನಗಾಗಿ ನಾನು ಓಡೋಡಿ ಬಂದೆ ನಿನಗಾಗಿ ನಾನು ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಈ ನಿನ್ನ ನಾಮನೆ ಕೇಳಿಸದೆ 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 ಓಹೋ ಅಣ್ಣನ ದುರ್ಯೋಧನ ನನಗಿಂತ ಮಲ್ಲಿ ದ್ವಾರಕೆ ಅರ್ಜುನ, ನಾಳಿನ ಭಾರತದ ಯುದ್ಧದ ಸಲುವಾಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಬಯಸಿ ಬಂದಂತೆ ತೋರುವುದಲ್ಲ, ಇವರ ಆಲೋಚನ ಪ್ರವೃತ್ತಿಗೆ ತಾನು ಏನು ತಾನು ಹೇಳಬಲ್ಲೆ? ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆವೆಂಬ ತಿಳಿದ ಬಳಿಕ ನಾನು ಹೊರಟಿದ್ದು. ಗುರು ಸನ್ನಿಧಿಗೂ ದೇವ ನನ್ನ ಸುದೈವ ಬಲದಿಂದ ನಾನು ಇಲ್ಲಿಗೆ ಮೊದಲೇ ಬಂದೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು? ಅವರವರ ಭಾವನಾ ರೂಪದ ಫಲಾಫಲಗಳು ಅವರಿಗೆ ಲಭಿಸುವುದಲ್ಲವೇ ಗೌರವೇಶ್ವರ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನುಂಜಯ. ಈಗಿನ ಸಮಯದಲ್ಲಿ ಹಲವಾರು ಕಡೆ ಸುತ್ತಿದರಲ್ಲವೇ ಕೆಲವು ರಾಜರ ಸಹಾಯವು ದೊರೆಯುವುದು. ನಾನು ದ್ವಾರಕೆಗೆ ಬಂದಿರುವುದು ಈ ಮಹಿಮಾ ಮೂರ್ತಿಯ ಪಾದ ಸ್ಥಳದಲ್ಲಿ ಕುಳಿತು 4 ಹಿತವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಕೃಷ್ಣನು ಮಾತ್ರ ಈ ಸಾರಿ ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರುಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ಅರ್ಥ ಹರಿಯುತ್ತಿದೆ ಎಂಬುದನ್ನು ನೀನು ಮರೆತಿದ್ದರೂ ನಾನಿನ್ನು ಮರೆಯಿಲ್ಲ ಸುಯೋಧನ. ಹೇ ಜನಾರ್ದನ, ಜಾಗದೀತನಾದ 3 ಲೋಕದ ಮಂಗಳ ಕಾರ್ಯವು ನಿನ್ನಲ್ಲೇ ಅಡಗಿದೆ. ಶ್ರೀ ವಾಸುದೇವಂ ಸಮಸ್ತ ಜಗದಾನಂದಂ ಹೇ ದೇವಕೀ ಸುತಂ ನಮೋ ಕೇಶವ ಅಂಧಕಾರ ಹರಿಸಿ ನಿನ್ನ ಸುಂದರವಾದ ನವ ತೋರೋ ಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರವಾದ ನವ ತೋರೋ ಹರಿ. ಅಂಧಕಾರ ಹರಿಸಿ ಸಿಂಧು ಜಯನ ನಿನ್ನ ಸಿಂಧು ಜಯನ ನಿನ್ನ ಮಂದವ ವೀರೋ. ಸಿಂಧು ಜಯನ ನಿನ್ನ ಮಂದವ ವೀರೋ ಮುರಹರಿ. ಅಂಧಕಾರ ಹರಿದೀನ ಸುಂದರವಾದ ನವ ತೋರೋ ಹರಿ. ಅಂಧಕಾರ ಹರಿದಿ ವರದೌರಿ ಹರಿದಾರ್ವದ ಮುಟ ತೋರಿ ಭಕ್ತರ ಮರೆಯಾಲಿಸಿ.
ಸರ್ವದ ಮುದ ತೋರಿ ಭಕ್ತರ ಮರೆಯಾಡಿಸಿ ಮೌನವ ತೊರೆದು ಮಾನವ ಜೀವನ ಮೌನವ ತೊರೆದು ಮಾನವ ಜೀವನ ಮೌನವ ತೊರೆದು ಮಾನವ ಜೀವನ ಇದ ಬಯಸಿ ಪರೆಯೋ ಹರಿ ಇದ ಬಯಸಿ ಪರೆಯೋ ಹರಿ ಅಂಧಕಾರ ಹರಿಸಿ ನಿನ್ನ ಸುಂದರವಾದನವ ತೋರೋ ಹರಿ ಅಂಧಕಾರ ಹರಿಸಿ ಏಳು ಚಕ್ರಪ್ಪ ಮೂರು ಲೋಕದ ಮಂಗಳ ಕಾರ್ಯವು ನಿನ್ನೆಲ್ಲೇ ಅಡಗಿದೆ. ಎಚ್ಚರ ನಾನು ಪರಮಾತ್ಮ, ಎಚ್ಚರ ನಾನು. ಯಾರು? ಪಾರ್ಥ. ಪರಮಾತ್ಮ, ಎಲ್ಲರೂ ಕುಶಲವೇ? ತಮ್ಮ ದಯೆಯಿಂದ ಎಲ್ಲರೂ ಕುಶಲದಿಂದಿರುವ ದೇವ. ಕುಶಲವೇ ಪಾಂಡವಗ್ರಜನು. ಅರ್ಜುನ. ಪರಮಾತ್ಮ, ಕುಶಲವೇ ಪಾಂಡವಗ್ರಜನು ಕುಶಲದಿಂದಿಹನೇ ವಾಯುತನುಜ ಭೀಮಸೇನನು ಕುಶಲದಿಂದಿಹಳೇ ಕುಂತಿ ದೇವಿಯು ಕುಶಲದಿಂದಿಹರೇ ಮಾದ್ರಿ ಕುಮಾರರು ಕುಶಲದಿಂದಿಹಳೇ ದ್ರುಪದಾತ್ಮಜಯು ಮಧ್ಯಮ ಪಾಂಡವ ಪರಮಾತ್ಮ, ಎಲ್ಲರೂ ಕುಶಲದಿಂದಿರುವರೇ? ತಮ್ಮ ಕುಪ್ರ ಕಟ್ಟದಿಂದ ಎಲ್ಲರೂ ಕ್ಷೇಮದಿಂದಿರುವುದು ದೇವ. ಪಾರ್ಥ, ಬಂದವನು ಈ ಪಾದ ಪಾರ್ಶ್ವದಲ್ಲಿ ಏಕೆ ಕುಳಿತ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ತಮ್ಮ ಪಾದ ಸಾನ್ನಿಧ್ಯವೇ ನಮಗೆ ಪವಿತ್ರವಾದ್ದು. ಬಾವಾ ವಾಸುದೇವ. ಯಾರು? ಯಾರದು? ರಾರಾಜನು. ಓ, ಚಕ್ರೇಶ್ವರ. ಸೌಖ್ಯವೇ ಅಂದರಾಜನು ಸೌಖ್ಯದಿಂದಿಹಳೆ ಗಾಂಧಾರಿಯೂ ಸೌಖ್ಯದಿಂದಿಹರೆ ನಿನ್ನ ಶತ ಸಹೋದರರು ಸೌಖ್ಯದಿಂದಿಹರೆ ಕುರುಶ್ರೇಷ್ಠ ದ್ರೋಣರೆಲ್ಲ ಚಕ್ರೇಶ್ವರ ಎಲ್ಲರೂ ಸೌಖ್ಯದಿಂದಿರುವರೇ? ಅಬ್ಬಾ ಬಾವಾ, ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವಾ. ನೀನು ಬಂದದ್ದನ್ನು ಮೊದಲೇ ತಿಳಿಸಿದ್ದರೆ ನಾನೇ ಸ್ವತಃ ಬಾಗಿಲ ಬಳಿಯಲ್ಲಿ ನಿಂತು ನಿನ್ನನ್ನು ಬಹಳ ಆದರದಿಂದ ಸ್ವಾಗತಿಸಬಹುದಾಗಿತ್ತಲ್ಲ ಬಾವಾ. ಚಕ್ರೇಶ್ವರನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ, ಎಂತಹ ಅಕಾರ್ಯವಾಯಿತು ಬಾವಾ. ಬಾವಾ ಭಾಮಾರಮಣ. ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರಾವೇಶಧಾರೆಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾಗಿದ್ದರೂ ಎಚ್ಚರಗೊಳ್ಳದೆ ಈ ನಿನ್ನ ಪರಮಭಕ್ತರನ್ನು ಬಂದೊಡನೆ ಎಚ್ಚರಗೊಂಡು ದೊಡ್ಡ ಭಾಷಣವನ್ನೇ ಬಿಗಿದೆ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ.
ಹಾಗೇನಿಲ್ಲ ಬಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಕಂಡದ್ದು ಪಾರ್ಥನನ್ನು. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಭಾಗ್ಯರ್ವ ಕಾಡ್ಗಿಚ್ಚಿನಂತೆ ಕೌರವ ಪಾಂಡವರ ಸಂಗ್ರಾಮ ಪ್ರಾರಂಭವಾಗುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಲು ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದೆ. ಇದಕ್ಕೆ ನಿನ್ನ ಉತ್ತರ ಏನು? ಕುರುಪಾಂಡವರಲ್ಲಿ ಸಂಗ್ರಾಮವೇ? ಅಣ್ಣ ತಮ್ಮಂದಿರಾದ ನೀವು ಹೋರಾಡುವುದೇ ಬೇಡ ಬಾವ, ಬೇಡ. ಯುದ್ಧವು ಎಂತಹ ಅನಿಷ್ಟ ಇತ್ತ ಎಂಬುದು ನಿನಗೆ ತಿಳಿಯದು. ನನ್ನ ಮಾತನ್ನು ಕೇಳಿ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಬಾವ, ಬಲ್ಲೆಯ ಇಹಮ ರಾಜರಾಳಿದ ಇಹ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಲ್ಲದ ಮಾನವ ಆಸೆಯೇಕೋ ನಿರಾಸೆ, ಆಸೆಯೇ ನಿರಾಸೆ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಲಾಭ ಯಾರಿಗೋ. ಸದಯರಲ್ಲಿ ದ್ವೇಷವೆಣಿಸಿ ಭರತ ಭೂಮಿ ಹಾಳ ಬಯಸಿ ಭಾವ, ಸದಯರಲ್ಲಿ ದ್ವೇಷವೆಣಿಸಿ ಭರತ ಭೂಮಿ ಹಾಳ ಬಯಸಿ ಬಂದು ಬಳಗರ ಗದಿಂದ ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ಹುಡುಕಬೇಡ. ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ಹುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಲಾಭ ಯಾರಿಗೋ, ಲಾಭ ಯಾರಿಗೋ. ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ ಬಾವ. ಯುದ್ಧವು ಅನಿಶ್ಚಿತ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ರಾಜನೀತ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಉಂಟು ನನಗೆ. ಅದನ್ನು ಬಿಟ್ಟು ನಮ್ಮೀರ್ವರ ಬೇಡಿಕೆಗಳನ್ನು ಈಡೇರಿಸಿ. ಅರ್ಜುನ, ಪರಮಾತ್ಮ, ನೋಡಿದ್ಯಾ ನಿಮ್ಮ ಅಣ್ಣನು ಆಡುತ್ತಿರುವ ಮಾತುಗಳನ್ನು? ಅದಿರಲಿ ಪಾರ್ಥ, ನೀನು ಸಹ ಯಾದವರ ಸೈನ್ಯಾಪೇಕ್ಷಿತನಾಗಿ ಇಲ್ಲಿಗೆ ಬಂದಂತೆ ತೋರುವುದಲ್ಲ? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕುಬ್ರಾ ದೃಷ್ಟಿಯು ಮೊದಲು ಪಾಮರನಾದ ನನ್ನ ಮೇಲೆ ಬಿದ್ದಿತು. ಆದ್ದರಿಂದ
ತಾವು ನನಗೆ ಸಹಾಯವನ್ನು ಮಾಡಲೇಬೇಕು ಪರಮಾತ್ಮ. ಕೃಷ್ಣ, ಭಾವ. ನೀನು ನಮ್ಮಿಬ್ಬರಿಗೂ ಸರಿಸಮಾನವಾದ ಬಂಧು. ಆಹಾ. ಆದ್ದರಿಂದಲೇ ನಾನಿಲ್ಲಿಗೆ ಬಂದದ್ದು. ನಿನ್ನ ವೈರಾಗ್ಯ ಕಥಾಶ್ರವಣ ಕೇಳಲು ನಾನಿಲ್ಲಿಗೆ ಬಂದಿಲ್ಲ. ಅಂತರಂಗದ ಭಾವನೆ, ಬಹಿರಂಗದ ಭೂಷಣ ಬೇಡ. ನಿನ್ನ ಸ್ವಭಾವ ನಾನು ಚೆನ್ನಾಗಿ ಬಲ್ಲೆ. ಪಾರ್ಥಿವರಾದ ನಾವು ನಮ್ಮ ಪಂಥಗಳನ್ನು ಬಿಡ್ತಕ್ಕವರಲ್ಲ. ಮೊದಲು ನಿನ್ನ ಬಳಿ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ಬಂದ ನನ್ನ ಪಕ್ಷವನ್ನೇ ವಹಿಸಿದ್ಯಾದರೆ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ. ಭಾವ, ಮುಂಚಿತವಾಗಿ ಬಂದೆ ನೀನು, ಆದರೆ ಮುಂಚಿತವಾಗಿ ಕಂಡೆ ನಾನೇ ಪಾರ್ಥನೋ. ನೀವೀರ್ವರು ಸಮಾನ ಬಂಧುಗಳಾಗಿರಲ್ ಭಾವ, ನೀವೀರ್ವರು ಸಮಾನ ಬಂಧುಗಳಾಗಿರಲ್. ನಿಮ್ಮ ನಿಮ್ಮ ಮನದ ಅಭಿಷ್ಟಗಳನ್ನು ತಿಳಿಸಿ ತೊಲಗಿಸುವೆನು ನಿಮ್ಮ ಮನದ ಸಂಶಯ. ಆ ಆ ಆ ಆ ಕೌರವೇಶ್ವರ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಕಂಡದ್ದು ಪಾರ್ಥನನ್ನು. ಹಾಗೆಂದು ದುಡುಕುವುದು ಬೇಡ ಭಾವ, ನಿಮ್ಮೀರ್ವರೆಗೂ ಸಹಾಯವನ್ನು ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನೋರ್ವನೇ ಒಂದು ಕಡೆ. ಸೈನ್ಯವು ಯುದ್ಧ ಮಾಡುವುದು, ನಾನು ಯುದ್ಧವನ್ನು ಮಾಡುವುದಿಲ್ಲ, ಆಯುಧಗಳನ್ನು ಪಡೆಯುವುದಿಲ್ಲ. ನನ್ನ ಬುದ್ಧಿಗೆ ತೋಚಿದ ಸಹಾಯವನ್ನು ಮಾತ್ರ ಮಾಡುವೆನು. ಇವೆರಡರಲ್ಲಿ ನಿಮಗೆ ಯಾವುದು ಬೇಕೋ ಕೋರಿಕೊಳ್ಳಿ. ಅರ್ಜುನ, ಪರಮಾತ್ಮ, ನಾನು ತಮ್ಮನ್ನೇ ಬಯಸುವೆ. ಬಲರಾಮ ಸಹಿತ ಯಾದವ ಒಂದಾಕ್ಷೋಹಿಣಿ ಸೈನ್ಯವೇ ನನಗೆ ಸಾಕು. ಆದರೂ ನೀನು ಬಲು ಕಪಟಿ, ನಾಟಕ ಮಾಡಿದೀಯಾ ಕೃಷ್ಣ? ಇಲ್ಲ ಭಾವ, ಕಾಲು ಕೆಳಗೆ ಕೈಯಿಟ್ಟು ಕುಳಿತಾಗಲೇ ಹೀಗಾಗುವುದೆಂಬುದು ನಾನು ಹರಿತೇನೆ. ನಮ್ಮ ಗುರುಗಳಾದ ಬಲರಾಮ ದೇವರನ್ನು ಸಂದರ್ಶಿಸಲು ನಾನಿನ್ನು ಹೋಗಿ ಬರಲೇ? ಆಗಬಹುದು ಭಾವ. ಭಾವ, ನಿನ್ನ ಸಾಹಸ, ಔದಾರ್ಯ ಮತ್ತು ನಿನ್ನ ಕಾರ್ಯಕ್ಷಮತೆ ತಕ್ಕಂತಹ ಧನ್ಯೇ ಪಡೆದುಕೊಂಡಿರುವೆ. ನಡೆ ಭಾವ, ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ನಿನ್ ಕಣ್ಸನ್ನಯ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೀಯಾ? ಬಳಿರೇ, ಏನಿದು ಕಣ್ಸನ್ನಯ ಕಪಟ ಮೋಸ? ಬಳಿರೇ, ಏನಿದು ಕಣ್ಸನ್ನಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುಘಾತ ಪ್ರಚಂಡ ರಕ್ತಕೋಡಿ ಮೃತ್ಯುತಾಟವ ಪ್ರಳಯ ಸಿಂಹನಾಥ, ಧರಣಿ ಸಾಕಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣದೋಳ್ ಆಯುಧವೊಂದರಿಸದಿರೇ, ರಣದೋಳ್ ಆಯುಧವೊಂದರಿಸದಿರೇ, ಪಾಂಡವರ ಅದೆಂತು ಪಾಲಿಪೆಯೋ ನೋಡುವಂಥ ಅವತಾರ ಪುರುಷ ಮುಕುಂದ. ನೀನು ಕಪಟ, ಬಹುಪಕ್ಷ
ಪಕ್ಷಪಾತ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲೂ ಈ ಅರ್ಜುನನೋ ನಿನ್ನ ಪ್ರಾಣ ಸಕಲು. ಹೇಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನಾವೇ ಬೇರೆ ಆದರೂ ಚಿಂತೆ ಇಲ್ಲ. ಕೃಷ್ಣ, ಭಾವ, ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿ ಕಾದಾಡುವುದೆಂಬ ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಭಾವ ಕೌರವೇಶ್ವರ, ಅಸಂಖ್ಯಾತ ರಾಕ್ಷಸರನ್ನು ಕತ್ತರಿಸಿ ನನ್ನ ಯೌವನದ ಬಲವೆಲ್ಲ ಕುಂದಿ ಹೋಗಿರುವುದು. ಇನ್ನು ನನ್ನ ಚಕ್ರವಾದರೂ ರಾಕ್ಷಸರ ತಲೆಗಳನ್ನು ಕತ್ತರಿಸಿ ಅದು ಅರಿತವಿಲ್ಲದಂತಾಗಿದೆ. ಈಗ ನನ್ನಿಂದ ಅಂತಹ ಯಾವ ಕಾರ್ಯಗಳು ನಡೆಯುವುದಿಲ್ಲ. ನಡೆಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಬಾವಾ ಎಚ್ಚರಿಕೆ. ಆಯುಧಗಳನ್ನು ಯಾರ ಪಕ್ಷವಾಗಿ ಕಾದಾಡಲು ವಚನ ಬಿತ್ತಿರುವೆ. ವಚನ ಭ್ರಷ್ಟನಾದಿಯೇ. ಅದು ಮುಂದೆ ತಾನೇ ಬಾವ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತ ಯೋಗಿಶ್ರೇಷ್ಠನು ಭಗವಾನ್ ವಾಸುದೇವನು ಪಾಂಡವರ ರಕ್ಷಣಾ ಭಾರವನ್ನು ವಹಿಸಿದನು. ಇನ್ನು ನನ್ನ ದ್ವಾರಕೆ ಯಾತ್ರೆ ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ಕರುಣದಿದರೆಗೆ, ಅರಳಿದ ಕಾಂತಿಯ ಕರುಣದಿದರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ, ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ, ಪಾಂಡವ ವಿಜಯ ನಂದ ವಿನೋದ, ನಿನ್ನೆಮ್ಮ ಪಾಲಿಪ ದೇವನೆಂದೆನಿಸಿದ, ನಿನ್ನೆಮ್ಮ ಪಾಲಿಪ ದೇವನೆಂದೆನಿಸಿದ, ಧನ್ಯ ಜಯಾದೇವು ಪುಣ್ಯೋದಯದಿ, ಕೃಷ್ಣ ಧನ್ಯ ಜಯಾದೇವು ಪುಣ್ಯೋದಯದಿ, ರಾಧಾ ರಮಣ ಪರವಶನಾದ, ರಾಧಾ ರಮಣ ಪರವಶನಾದ,